ಇವತ್ತಿನ ಕಾರ್ಯಕ್ರಮದಲ್ಲಿ ಜೆನೆಟಿಕ್ಸ್ ಹಾಗೂ ಜಿಯೋನಮಿಕ್ಸ್ ಅಧ್ಯಯನ ವಿಭಾಗದ ಮೈಸೂರು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ ವಿಶ್ವ ಆರೋಗ್ಯ ಸಂಸ್ಥೆ ಹೇಳುತ್ತೆ, ಒಬ್ಬ ಮನುಷ್ಯ ಆರೋಗ್ಯವಾಗಿರಬೇಕು ಅಂದರೆ ಅವನು ದೈಹಿಕ ಆರೋಗ್ಯ ಮಾತ್ರವಲ್ಲ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಲೈಂಗಿಕ ಆರೋಗ್ಯ, ಇಷ್ಟು ಆರೋಗ್ಯವನ್ನು ಯಾವ ವ್ಯಕ್ತಿ ಹೊಂದಿರ್ತಾನೆ ಅದನ್ನ ನಾವು ಸಂಪೂರ್ಣ ಆರೋಗ್ಯ ಅಥವಾ ಪರಿಪೂರ್ಣ ಆರೋಗ್ಯ ಅಂತ ಕರಿತೀವಿ. ಡ್ರೋಸೋಫಿಲಾ ಅಂತ ಒಂದು ನೊಣ ಬರುತ್ತೆ, ಅದು ಹಣ್ಣಿನ ಮೇಲೆ ಇರುತ್ತೆ ನೊಣ. ಅದು ತುಂಬ ಒಳ್ಳೆ ಮಾಡೆಲ್ ಆರ್ಗ್ಯಾನಿಸಮ್. ಅದರ ಮೇಲೆ ಎಷ್ಟೊಂದು ಸಂಶೋಧನೆ ನಡೆದಿದೆ ಅಂದರೆ ಅದರ ಮೇಲೆ ನಡೆಸಿದ ಸಂಶೋಧನೆಯನ್ನು ಮನುಷ್ಯರಿಗೆ ನಾವು ನಂತರದ ದಿನಗಳಲ್ಲಿ ಅದನ್ನು ಅಳವಡಿಸ್ಕೊಳ್ತಾ ಇದ್ದೀವಿ. ಎಲ್ಲದನ್ನು ನಿಯಂತ್ರಿಸುವ ಶಕ್ತಿ ಇನ್ನೊಂದಿದೆ ಅಂತ ಕಾಣಿಸ್ದೇ ಇರೋ ಶಕ್ತಿ ಒಂದಿದೆ. ಐನ್ಸ್ಟೀನ್ ಅಂತ ಮಹಾವಿಜ್ಞಾನಿಯೂ ಸಹ ಕೊನೆಗೆ ಒಂದು ಹಂತದಲ್ಲಿ ಎಲ್ಲೋ ಒಂದು ಅವರಿಗೆ ತಿಳುವಳಿಕೆ, ಹಿಪೋಕ್ರಾಟಸ್, ಐನ್ಸ್ಟೀನ್ ಅವರು ಹೊರಗಡೆ ಪಾಶ್ಚಿಮಾತ್ಯವನ್ನು ನಮ್ಮಲ್ಲಿ ವೇದ ಪುರಾಣಗಳಿಂದಲೂ ಹೇಳ್ತಾ ಬಂದಿದ್ದಾರೆ. ಒಂದು ದೇವರು ಅಂತಾರೆ, ಅದೇನಂದ್ರೆ ಒಂದು ಕಾಣದ ಶಕ್ತಿ, ಕಾಸ್ಮಿಕ್ ಎನರ್ಜಿ ಅಂತೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಜೆನೆಟಿಕ್ಸ್ ಹಾಗೂ ಜಿಯೋನಮಿಕ್ಸ್ ಅಧ್ಯಯನ ವಿಭಾಗದ ಮೈಸೂರು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ ಅವರಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮಾಲಿನಿ ಮೇಡಮ್ ಅಂತ ಹೇಳಿದ್ರೆ ನಮ್ಗೆ ಈಗಾಗಲೇ ಪರಿಚಯ ಆಗೋಗಿದೆ. ಯಾಕಂದರೆ ಸುಮಾರು 100ರಿಂದ 160ಕ್ಕೂ ಹೆಚ್ಚು ವಿಡಿಯೋಸ್ಗಳನ್ನ ನಾವು ಗೌರೀಶ್ ಸರ್ ಅವರ ವಾಹಿನಿಯಲ್ಲಿ, ಚಾನಲಲ್ಲಿ ನೋಡಿದ್ದೀವಿ. ಸಾಕಷ್ಟು ವಿಷಯದ ಬಗ್ಗೆ ತಿಳಿಸಿದ್ದೀರಾ. ಬ್ರೈನ್ ಅಂದ್ರೇನು, ಅದರಲ್ಲಿರೋ ನರ್ವ್ಸ್ಗಳ ಸಿಸ್ಟಮ್ ಬಗ್ಗೆ ಆಗಿರ್ಬೋದು, ನಮ್ಮ ಆರೋಗ್ಯದ ಬಗ್ಗೆ ಆಗಿರ್ಬೋದು, ಆಹಾರ ಪದ್ಧತಿ ಆಗಿರ್ಬೋದು, ಎಲ್ಲದ್ರ ಬಗ್ಗೆಯೂ ಕೂಡ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಆದರೆ ಪ್ರೊಫೆಸರ್ ಎಸ್ ಎಸ್ ಮಾಲಿನಿ ಮೇಡಮ್ ಅಂದರೆ ಯಾರು, ಅವರು ಹುಟ್ಟಿ ಬೆಳೆದಿದ್ದು ಎಲ್ಲಿ ಅಂತ ಹೇಳಿ ಮ್ಯಾಮ್. ಮೊದಲನೇದಾಗಿ ನಿಮ್ಮ ಒಂದು ಲೈಫ್ ಇಷ್ಟೇನೆ ಚಾನಲ್ನ ಹೊಸದಾಗಿ ಆರಂಭ ಮಾಡ್ತಾ ಇದ್ದೀರಾ ಲಿಖಿತ. ಹಾಗಾಗಿ ಸಂಕ್ರಾಂತಿಯ ದಿನ ಈ ಒಂದು ಹೊಸ ಕಾರ್ಯಕ್ಕೆ ತಾವು ಶುಭಾರಂಭ ಕೋರ್ತಾ ಇದ್ದೀರಾ. ತಮಗೆ ನನ್ನ ಪರವಾಗಿ ಮತ್ತು ಎಲ್ಲರ ಪರವಾಗಿ ನಾನು ಶುಭೋದಯವನ್ನು ಬಯಸ್ತೀನಿ. ಒಳ್ಳೆಯದಾಗಲಿ, ಚೆನ್ನಾಗಿ ನಿಮ್ಮ ಚಾನಲ್ ಮುಂದುವರಿಲಿ. ನಿಮ್ಮಿಂದ ನಮ್ಮ ಸಮಾಜಕ್ಕೆ ಒಳ್ಳೆಯ ವಿಚಾರಗಳು ತಲುಪುವಂತಾಗಲಿ. ಜನಸಾಮಾನ್ಯರಿಗೆ ಅವರ ಒಂದು ಆರೋಗ್ಯ, ಮುಖ್ಯವಾಗಿ ನಾನು ಗಮನ ಕೊಡೋದು ಆರೋಗ್ಯದ ಬಗ್ಗೆ. ನಿಮ್ಮ ಮೂಲಕ ಜನಸಾಮಾನ್ಯರಿಗೂ ಆರೋಗ್ಯದ ಬಗ್ಗೆ ಅರಿವು ಉಂಟಾಗಲಿ. ವಿಶ್ವ ಆರೋಗ್ಯ ಸಂಸ್ಥೆ ಹೇಳುತ್ತೆ, ಒಬ್ಬ ಮನುಷ್ಯ ಆರೋಗ್ಯವಾಗಿರಬೇಕು ಅಂದರೆ ಅವನು ದೈಹಿಕ ಆರೋಗ್ಯ ಮಾತ್ರವಲ್ಲ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಲೈಂಗಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಆರೋಗ್ಯ, ಇಷ್ಟು ಆರೋಗ್ಯವನ್ನು ಯಾವ ವ್ಯಕ್ತಿ ಹೊಂದಿರ್ತಾನೆ ಅದನ್ನು ನಾವು ಸಂಪೂರ್ಣ ಆರೋಗ್ಯ ಅಥವಾ ಪರಿಪೂರ್ಣ ಆರೋಗ್ಯ ಅಂತ ಕರಿತೀವಿ. ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಈ ಪರಿಪೂರ್ಣ ಆರೋಗ್ಯ ದೊರಕಬೇಕು, ಅವರು ಆರೋಗ್ಯವಂತರಾಗಿರಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ. ಕಾರಣ ಏನಂತಂದರೆ, ನಾನು ಇದರ ಬಗ್ಗೆ ಬಹಳಷ್ಟು ಸಂಶೋಧನೆ, ಸುಮಾರು 27 ವರ್ಷಗಳಿಂದ ಸಂಶೋಧನೆ ನಡೆಸ್ತಾ ಇದ್ದೀನಿ. ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ನಾವು ದೇಹದ ಒಳಗಡೆ, ಅದು ಸೆಲ್, ಜೀವಕೋಶ ಅಥವಾ DNA ಅಥವಾ ವರ್ಣತಂತು, ಜೀನ್ಸ್ ಅಂತ ಏನಂತೀವಿ, ಅಲ್ಲಿ ನಡೆಯುವಂತಹ ಕ್ರಿಯೆಗಳ ಬಗ್ಗೆ ನಮಗೆಲ್ಲ ಗೊತ್ತಿದೆ. ಆದರೆ ಜನಸಾಮಾನ್ಯರಿಗೂ ಸಹ ಇದರ ಬಗ್ಗೆ ಸ್ವಲ್ಪ ಅರಿವು ಏನಾದರೂ ಉಂಟಾದರೆ ಅವರು ತಮ್ಮ ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡ್ಕೋಬೋದು. ಏಕೆಂದರೆ ಆರೋಗ್ಯವೇ ಭಾಗ್ಯ ಅಂತ ಗೊತ್ತಿದೆ ಅಲ್ವಾ. ಆ ಭಾಗ್ಯನ ನಾವು ಯಾವಾಗ ಕಳ್ಕೊಂತೀವಿ, ಎಲ್ಲ ಹೋದಂಗೆ. ಮೊದಲು ನಮ್ಮ ಹತ್ರ ಆರೋಗ್ಯ ಇರಬೇಕು, ಅದಿದ್ದರೆ ಎಲ್ಲ ಭಾಗ್ಯಗಳು ಬಂದಂಗೆ ಆಗುತ್ತೆ. ಈ ಒಂದು ನಿಟ್ಟಿನಲ್ಲಿ ನಾನು ಯೂಟ್ಯೂಬ್ ಮುಖಾಂತರ, ಅದು ನೀವು ಹೇಳಿದಾಗೆ ಗೌರಿ ಶೆಟ್ಟಿಯವರ ಯೂಟ್ಯೂಬ್ ಆಗಿರಬಹುದು, ಆಮೇಲೆ ವಿಶ್ವೇಶ್ವರ ಭಟ್ ಅವರ ವಿಶ್ವವಾಣಿ ಯೂಟ್ಯೂಬಲ್ಲೂ ಬಹಳಷ್ಟು ನಾನು ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೀನಿ. ಇದರ ಜೊತೆಗೆ ಮಾತು ವಿತ್ ಮಾಲಿನಿ ಅಂತೇಳಿ ಶೈಕ್ಷಣಿಕವಾಗಿ ನಮ್ಮದೇ ಒಂದು ನಾನೇ ಒಂದು ನಮ್ಮ ಯೂಟ್ಯೂಬ್ದು ಒಂದಿದೆ. ಅದರಲ್ಲಿ ಸಂಪೂರ್ಣವಾಗಿ ಆರೋಗ್ಯದ ಬಗ್ಗೆ, ಆರೋಗ್ಯ ಬಿಟ್ಟು ಇನ್ನೆಲ್ಲೂ ನಾನು ಬೇರೆ ವಿಚಾರಗಳು ಹೇಳ್ತಾ ಇಲ್ಲ, ಎಲ್ಲ ಆರೋಗ್ಯದ ಬಗ್ಗೆ ಸುಮಾರು 450 ವಿಡಿಯೋ ಇದೆ ಅದರಲ್ಲಿ. ಜನಸಾಮಾನ್ಯರಿಗೆ ಏನು ಬೇಕು ದಿನನಿತ್ಯದಲ್ಲಿ ಅಂತಹ ವಿಚಾರಗಳನ್ನು ಒಳಗೊಂಡಂತಹ ಕಂಟೆಂಟ್ಗಳು ಅದರಲ್ಲಿ ಇರುತ್ತೆ. ತುಂಬ ಜನ ನೋಡ್ತಾರೆ, ಸಂತೋಷ ಆಗುತ್ತೆ, ಬಹಳಷ್ಟು ಕಮೆಂಟ್ ಆಗ್ತಾರೆ, ತುಂಬ ಚೆನ್ನಾಗಿದೆ ಅಂತೇಳಿ. ಮತ್ತು ಅವ್ರಿಗೆ ಬೇಕಾದಂತಹ ವಿಚಾರಗಳು ಇದು ಬೇಕು ನಮಗೆ ಅಂತಲೂ ಕೆಲವರು ಮೆಸೇಜ್ ಮಾಡ್ತಾರೆ, ಇದ್ರ ಬಗ್ಗೆ ಮಾತಾಡಿ ತಾವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡಿ ಅಂತ ಹೇಳ್ತಾರೆ. ನಾನು ಸುಮಾರು 27 ವರ್ಷಗಳಿಂದ ಬೋಧನೆ ಮತ್ತು ಸಂಶೋಧನೆ ನಡೆಸ್ತಾ ಇರೋದು. ಅದು ಸಂಶೋಧನೆ ಅಂತ ಬಂದಾಗ ನನ್ನ ಸಂಶೋಧನೆ ಮನುಷ್ಯರ ಮೇಲೇ ಮಾಡಿರೋದು. ನಾನು ಈಗ ನಮ್ಮ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ ನಾನು MSc ಎಲ್ಲ ಮಾಡಿದ್ದು. ನಂತರ ಅಲ್ಲೇ ನಾನು ಅಧ್ಯಾಪಕಿಯಾಗಿ ಒಂದು ಕೆಲಸಕ್ಕೆ ಸೇರಿಕೊಂಡೆ. ಆ ನಂತರ ನಾನು ಸಂಶೋಧನೆನ ಮಾಡಿದೆ. ಆವಾಗ ಎಲ್ಲರೂ ಸಾಮಾನ್ಯವಾಗಿ ಪ್ರಾಣಿಗಳ ಮೇಲೇ ಸಂಶೋಧನೆ ಮಾಡ್ತಾರೆ, ಇಲಿಗಳ ಮೇಲೆ. ಮತ್ತು ಡ್ರೋಸೋಫಿಲಾ ಅಂತ ಒಂದು ನೊಣ ಬರುತ್ತೆ, ಅದು ಹಣ್ಣಿನ ಮೇಲೆ ಇರುತ್ತೆ ನೊಣ. ಅದು ತುಂಬ ಒಳ್ಳೆ ಮಾಡೆಲ್ ಆರ್ಗ್ಯಾನಿಸಮ್. ಅದರ ಮೇಲೆ ಎಷ್ಟೊಂದು ಸಂಶೋಧನೆ ನಡೆದಿದೆ ಅಂದರೆ ಅದರ ಮೇಲೆ ನಡೆಸಿದ ಸಂಶೋಧನೆಯನ್ನು ಮನುಷ್ಯರಿಗೆ ನಾವು ನಂತರದ ದಿನಗಳಲ್ಲಿ ಅದನ್ನು ಅಳವಡಿಸ್ಕೊಳ್ತಾ ಇದ್ದೀವಿ. ಹಾಗಾಗಿ ಬಹಳಷ್ಟು ಸಂಶೋಧನೆ ಅದರ ಮೇಲೂ ನಡೀತಾ ಇತ್ತು. ಆವಾಗ ನನಗೆ ಅನ್ನಿಸ್ತು,
ಈಗ ನಾವು ಪ್ರಾಣಿಗಳ ಮೇಲೆ ಮಾಡ್ತಿದ್ದೀವಿ, ಬೇರೆ ಬೇರೆ ಈ ಥರ ಮಾಡೆಲ್ ಆರ್ಗ್ಯಾನಿಸಮ್ಸ್ ಅದರ ಮೇಲೆ ಮಾಡ್ತಾಯಿದ್ದೀವಿ. ನೇರವಾಗಿ ಮನುಷ್ಯರಿಗೆ ಸಂಬಂಧಿಸಿದಂತಹ ವಿಚಾರಗಳನ್ನು ತೆಗೆದುಕೊಂಡು ಸಂಶೋಧನೆ ಮಾಡಿದ್ರೆ ಸಮಾಜಕ್ಕೆ ನನ್ನಿಂದ ಯಾವುದೋ ಒಂದು ಕೊಡುಗೆ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಮೊಟ್ಟ ಮೊದಲ ಬಾರಿಗೆ ಹ್ಯೂಮನ್ ಜೆನೆಟಿಕ್ಸ್ ರಿಸರ್ಚ್ ಅಂತ ಶುರು ಮಾಡಿದ್ದು ನಾನೇನೆ. ಅದು ಇಡೀ ನಮ್ಮ ಕರ್ನಾಟಕದಲ್ಲಿ ಇರುವ ಯಾವ ವಿಶ್ವವಿದ್ಯಾನಿಲಯದಲ್ಲೂ ಮಾಡ್ತಾ ಇರಲಿಲ್ಲ. ತುಂಬ ಕಷ್ಟ ಇದು. ಅಂದ್ರೆ ಅದನ್ನ ಮೊದಲು ಹುಟ್ಟಾಕಿದ್ದೆ ನೀವು? ಹೌದು. ಅದು ಏನಕ್ಕೆ ಅಂತಂದರೆ ಅದನ್ನು ಆರಂಭ ಮಾಡೋಕ್ಕೆ ಮೊದಲು ನಮ್ಮ ಹತ್ರ ಸೌಲಭ್ಯಗಳಿಲ್ಲ. ಆಮೇಲೆ ಅದನ್ನು ಮಾಡೋಕ್ಕೆ ಎಕ್ಸ್ಪರ್ಟಿ ಅಂತ ನಾವೇನಂತೀವಿ ಅಂದರೆ ನುರಿತ ತಜ್ಞರು. ಈಗ ನನಗೆ ಗೈಡ್ ಮಾಡಬೇಕಲ್ವ ಒಬ್ಬರು, ಆ ಥರ ನುರಿತ ತಜ್ಞರೂ ಇಲ್ಲ. ಹಾಗಾಗಿ ಯಾವುದೇ ವಿಶ್ವವಿದ್ಯಾನಿಲಯದಲ್ಲೂ ಹ್ಯೂಮನ್ ಮೇಲೆ ರಿಸರ್ಚ್ ಅಂತ ಯಾವುದೂ ಮಾಡ್ತಾ ಇರಲಿಲ್ಲ. ನನಗನ್ನಿಸ್ತು ಅದೊಂದು ಹೊಸದು ಮಾಡಬೇಕು. ಏನಕ್ಕೆ ಅಂದರೆ ಎಲ್ಲ ಮಾಡಿರೋದನ್ನೇ ಮಾಡಿದ್ರೆ ಅದರಲ್ಲಿ ಯಾವುದೋ ಒಂದು ಸ್ವಾರಸ್ಯ ಇರಲ್ಲ. ಅದಕ್ಕಿಂತ ಮುಖ್ಯವಾಗಿ ನನಗೆ ಅದೊಂದು ತುಡಿತಾ ಇತ್ತು, ಜನಕ್ಕೆ ಏನಾದರೂ ಒಂದು ಕೊಡಬೇಕು ನನ್ನ ಕಡೆಯಿಂದ ಅನ್ನುವ ತುಡಿತದಿಂದನೇ ಇಷ್ಟೆಲ್ಲ ಇಲ್ಲಿವರೆಗೂ ನಾವು ಏನು ಮಾಡ್ಕೊಂಡು ಬಂದಿದ್ದೀವಿ ಅದು ಮಾಡೋಕ್ಕೆ ಸಾಧ್ಯ ಆಗಿರೋದು. ಹಾಗಾಗಿ ಅದು ಆದರೆ ಗೊತ್ತಿತ್ತು ನನಗೆ ಇದು ಅಷ್ಟು ಸುಲಭದ ದಾರಿ ಅಲ್ಲ ಇದು ಅಂತ ಗೊತ್ತಿತ್ತು. ಹಾಗಾಗಿ ಅದನ್ನು ತಗೊಂಡೆ. ಅದರಲ್ಲಿ ಭಾಳಷ್ಟು ನಿಜವಾಗ್ಲೂ ನಾನು ಇವಾಗ ನೋಡ್ತಾ ಇದ್ರಿ, ಈಗ ನಮ್ಮ ಜನ್ರೇಷನ್ನು ಏನು ನಾವು ಸ್ಟೂಡೆಂಟ್ಸ್ನ ನೋಡ್ತಾ ಇದ್ದೀವಿ, ಅವ್ರನ್ನ ನಾವು ನೋಡೋದಾದರೆ ಆವಾಗ ನಾನು ಪಟ್ಟ ಕಷ್ಟ ಏನಿದೆ ಅದು ಅಷ್ಟು ಯಾರೂ ಪಡೋದಕ್ಕೆ ರೆಡಿ ಇರೋದಿಲ್ಲ. ಕಾರಣ ಏನು ಅಂತಂದರೆ ಬೇಕಾದಷ್ಟು ಬೇರೆ ಬೇರೆ ನಿಮಗೆ ಮಾಡೆಲ್ ಆರ್ಗ್ಯಾನಿಸಮ್ ಇದೆ. ಮನುಷ್ಯರ ಮೇಲೆ ಮಾಡಬೇಕು ಅಂದಾಗ ಅದು ತುಂಬಾ ಕಷ್ಟ ಇದೆ. ಅದ್ರ ಬಗ್ಗೆ ಗೊತ್ತಿರೋದಿಲ್ಲ, ಫೆಸಿಲಿಟಿ ಇರೋದಿಲ್ಲ, ಆಮೇಲೆ ಅದರಲ್ಲಿ ಇಂಟ್ರಾಕ್ಷನ್ನು, ಫೇಲ್ಯೂರ್ಸ್ ಇಂಥದ್ದೆಲ್ಲ ತುಂಬ ಜಾಸ್ತಿ ಇರೋದ್ರಿಂದ ರೆಡಿ ಮತ್ತು ಎಲ್ಲ ಸುಲಭದ ದಾರಿನೇ ನೋಡ್ಕೊಂಡು ಹೋಗ್ತಾರೆ. ಆದರೆ ಒಂದು ನನಗೆ ಅರ್ಥ ಆಗಿದ್ದು, ನಾವು ಒಂದು ದಾರಿನ ಕ್ರಿಯೇಟ್ ಮಾಡಿದ್ರೆ ಅದರಿಂದ ಬಹಳಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಈ ರೀತಿ ಸಂಶೋಧನೆ ಶುರು ಆಯಿತು. ಮೊದಲಿಂದ ನನ್ನ ಒಂದು ಸ್ವಭಾವ ಏನು ಅಂತಂದರೆ, ಒಂದು ಸಲ ಯಾವುದೇ ಒಂದು ಕೆಲಸ ಅದು ಒಳ್ಳೇದು ಉದ್ದೇಶ ಒಳ್ಳೇದಿದ್ದು ಕೆಲಸಕ್ಕೆ ಕೈ ಹಾಕಿದ ಮೇಲೆ ಅದು ಯಾವುದೇ ಕಾರಣ ಆದ್ರೂ ವಾಪಸ್ ಹಿಂದೆ ಹೋಗೋ ಮಾತೇ ಇಲ್ಲ. ಅದು ಎಷ್ಟೇ ಕಷ್ಟ ಆಗಲಿ ಅದು ನಾನು ಮಾಡೇ ಮಾಡ್ತೀನಿ. ಅದನ್ನು ಫೇಲ್ಯೂರ್ಸ್ ಇರುತ್ತೆ, ಬೇಜಾರು ಆಗುತ್ತೆ, ಆದರೆ ಅಂದ್ಕೊಂಡಿದ್ದು ಕೆಲಸನ ಮುಗಿಸೋವರೆಗೂ ರೆಸ್ಟ್ಲೆಸ್ನೆಸ್ ಅಂತಾರಲ್ಲ, ನಿದ್ರೆ ಸಹ ಮಾಡಲ್ಲ ನಾನು. ಅಂದರೆ ಅಷ್ಟೊಂದು ನನಗೆ ಅದ್ರ ಬಗ್ಗೆ ತುಡಿತಾ ಇತ್ತು. ಇದನ್ನು ಏನು ಕೇಳ್ತಾ ಇದ್ದೀನಿ ಅಂತ ಅಂದರೆ, ನನ್ನ ತಂದೆ, ನನ್ನ ಹುಟ್ಟೂರು, ನನ್ನ ಸುತ್ತೂರು ಎಸ್ ಮಾಲಿನಿ, ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ ಅಂತಲೇ ನನ್ನ ಎಲ್ಲ ಗುರುತಿಸಿರೋಂಥದ್ದು. ನಂದು ಊರು ಸುತ್ತೂರು ಗ್ರಾಮ. ನಮ್ಮ ತಂದೆ, ನಮ್ಮ ಅಜ್ಜಿ ಎಲ್ಲ ನಮ್ಮ ಪೂರ್ವಜರು ಎಲ್ಲ ಅಲ್ಲೇ ಇದ್ದಿದ್ದು. ಒಂದು ಒಳ್ಳೆ ಕುಟುಂಬ ಅಂತಲೇ ಅನ್ಬೋದು. ನಮ್ಮ ಅಜ್ಜಿ ಏನಕ್ಕೆ ನಾನು ಇದು ಹೇಳ್ತೀನಿ ಅಂದರೆ, ನಾನು ಜೆನೆಟಿಸ್ಟ್ ಅಂದರೆ ಆನುವಂಶೀಯ ತಜ್ಞೆ. ನಾನು ಏನೇ ನೋಡೋದಾದರೂ ಪೂರ್ವಜರು ಅಂದಾಗ ಅವರಿಂದ ಯಾವ ಜೀನ್ಸ್ ನನಗೆ ಬಂದಿದೆ ಅಂತ ನಾನು ನೋಡ್ತೀನಿ. ಅಂದರೆ ನಾನು ಲಿಂಕ್ ಅಲ್ಲಿ ಕೊಟ್ಕೊಂತೀನಿ. ನಮ್ಮ ಅಜ್ಜಿನ ನಾನು ನೋಡಿದಾಗ ವಿದ್ಯಮ್ಮ ಅಂತ ನಮ್ಮ ಅಜ್ಜಿ ಹೆಸರು. ನಮ್ಮ ತಾತ ಸ್ವಲ್ಪ ಅಷ್ಟೊಂದು ಕಾಯಿಲೆ ಎಲ್ಲ ಇತ್ತು, ಹಂಗಾಗಿ ಅವರೇನು ಅಷ್ಟೊಂದು ಕೆಲಸ ಕಾರ್ಯದಲ್ಲಿ ಇನ್ವಾಲ್ವ್ ಆಗ್ತಿರ್ಲಿಲ್ಲ. ಆದರೆ ನಮ್ಮ ಅಜ್ಜಿ 40 ಎಕರೆ ಜಮೀನು, ಒಂದು ಹೆಂಗಸು, ಅವರು ನಡೆಸ್ತಾ ಇದ್ರು ಅದನ್ನ ಅಚ್ಚುಕಟ್ಟಾಗಿ. ಆಮೇಲೆ ಇಡೀ ಸುತ್ತಮುತ್ತ ಹತ್ತೂರಿಗೆ ಅಂತಾರಲ್ಲ ಎಲ್ಲ ಮಾದರಿ ಅವರು. ವಿಧಿಯಮ್ಮ ಅಂತಂದ್ರೆ ಆ ಥರ ಗಟ್ಟಿಗಿತ್ತಿ ಯಾರು ಇಲ್ಲ ಅನ್ನಷ್ಟು ಅವರು ಒಂಥರ ಹೆಸರುವಾಸಿ. ತುಂಬಾ ಸ್ಟ್ರಾಂಗ್, ವೆರಿ ಸ್ಟ್ರಾಂಗ್ ಲೇಡಿ. ನಮಗೆ ಗೊತ್ತಿರೋ ಹಾಗೆ ಮಧ್ಯರಾತ್ರಿ ಗದ್ದೆಗೆ ನೀರು ಬಿಡಕ್ಕೆ ಅಂತ ಹೋಗ್ತಾರೆ. ಮಧ್ಯರಾತ್ರಿ ಒಬ್ಬರೇ ಹೋಗೋರು ಅವರು. ಅವಾಗಿನ ಕಾಲದಲ್ಲಿ ಲೈಟ್ ಎಷ್ಟು ವರ್ಷಗಳ ಹಿಂದೆ ಕರೆಂಟ್ ಇರಲಿಲ್ಲ, ಏನೂ ಇರಲಿಲ್ಲ. ಸೊಂಟದಲ್ಲಿ ಒಂದು ಕುಡುಗೋಲು ಇರುತ್ತಲ್ಲ ಅದನ್ನ ಇಟ್ಕೊಂಡು ಮಧ್ಯರಾತ್ರಿ ನಮ್ಮ ತಂದೆ ಎಲ್ಲ ಸಣ್ಣವ್ರು ಇದ್ರಂತೆ ಕರ್ಕೊಂಡು ಹೋಗೋದು. ಅಂದರೆ ನಾನು ಹೇಳ್ತಿರೋದು ಎಲ್ಲೋ ಅದಕ್ಕೆ ನಾವು ಅನ್ಕೋಬೇಕು, ಫಸ್ಟು ನಮ್ಮ ಕುಟುಂಬ, ನಮ್ಮ ಹಿರಿಯರ ಬಗ್ಗೆ ನಾವು ತಿಳ್ಕೋಬೇಕು. ತಿಳ್ಕೊಂಡಾಗ ನಮಗೆ ಗೊತ್ತಾಗುತ್ತೆ ಎಷ್ಟು ಶಕ್ತಿ ನಮಗಿದೆ, ನಮ್ಮ ಹಿರಿಯರು ನಮಗೆ ಎಷ್ಟು ಒಳ್ಳೆಯದನ್ನು ಕೊಟ್ಟಿದ್ದಾರೆ ಅನ್ನೋದು ನಮಗೆ ಗೊತ್ತಾಗಬೇಕು. ಅಂದರೆ ನಮ್ಮ ಒಂದು ಬ್ಯಾಕ್ಗ್ರೌಂಡ್ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಸುತ್ತೂರು ಗ್ರಾಮದಲ್ಲಿ ತುಂಬ ಚೆನ್ನಾಗಿದ್ದಿದ್ದು ಕುಟುಂಬ. ಅವಾಗ ಮಠದವರು ಇದ್ದರು. ಮಠದವರು ಬಿಟ್ಟರೆ ಅವಾಗಿನ ಕಾಲದಲ್ಲಿ ನಮ್ಮ ಅಜ್ಜಿನೇ ಒಂದು ಸ್ವಲ್ಪ ತುಂಬ ಒಂದು ಸ್ಟ್ರಾಂಗ್ ಹೆಸರು ಮಾಡಿರೋಂಥವ್ರು. ಎಲ್ಲದೂ ಬೆಳೀತಾ ಇದ್ರು. 40 ಎಕರೆ ಜಮೀನಿತ್ತು. ಅದರಲ್ಲಿ ನಮ್ಮ ಇಬ್ಬರು ದೊಡ್ಡಪ್ಪಂದಿರು ವ್ಯವಸಾಯನೇ ಮಾಡ್ತಾಯಿದ್ರು. ನಮ್ಮ ತಂದೆ ಕೊನೆಯವರು, 3ನೇವರು. ಆವಾಗ ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ, ಇದು ನಿಮಗೆ ಇವರು ಜವರೇಗೌಡರ ಬಗ್ಗೆ ನೀವು ಓದಿದಾಗ ಅಕ್ಷರಕ್ಕೆ ಹೋರಾಟ ಅವ್ರು ಎಷ್ಟು ಮಾಡಿದ್ರು. ಅವ್ರಿಗೆ ಕುರಿ ಮೇಯಿಸಿ ಅಂತ ಅಂದಾಗ ಅವರು ಹೋಗ್ಲಿಲ್ಲ. ಅವರು ನಾನು ಓದ್ತೀನಿ ಅಂತ ಬಂದರು. ಆವಾಗ ಅವರು ಒಂದು ಹಾಕಿದ ಒಂದು ಇದರಿಂದಾಗಿ ಮುಂದೆ ಅವರ ಮಕ್ಕಳಾಗ್ಬೋದು,
ಎಲ್ಲರೂ ಸಹ ನಿಮಗೆ ಗೊತ್ತಿರೋ ಹಾಗೆ ಒಂದು ವಿದ್ಯಾಭ್ಯಾಸ ಮಾಡಿದ್ರು. ಮತ್ತು ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದ ಅವರು VC ಸಹ ಆಗಿದ್ರು. ಹೌದು. ಅಂದರೆ ಒಬ್ಬ ವ್ಯಕ್ತಿ ಆ ಥರ ಒಂದು ಅಕ್ಷರಕ್ಕೆ ಅಂತ ಹೋರಾಟ ಮಾಡಿದಾಗ ಅವರ ಮುಂದಿನ ಎಲ್ಲ ಜನರೇಷನ್ಗಳು ಯಾವ ರೀತಿ ಒಂದು ಚೆನ್ನಾಗಿ ಬೆಳೆಯುತ್ತೆ, ಒಂದು ಸಂಸ್ಕಾರ ಸಿಕ್ಕುತ್ತೆ ಅನ್ನೋದು, ನಾವು ಯಾವ ಹೆಜ್ಜೆ ಇಡ್ತೀವಿ ಅನ್ನೋದ್ರ ಬೆಲೆ ನಮ್ಮ ಮುಂದಿನ ಪೀಳಿಗೆ ನಿಂತಿರುತ್ತೆ. ಖಂಡಿತ ಅದು ಡಿಸೈಡ್ ಆಗುತ್ತೆ. ನಿಮಗೆ ಗೊತ್ತಿರ್ಬೋದು, ಜವರೇಗೌಡರ ಮಕ್ಕ ಶಶಿಧರ್ ಪ್ರಸಾದ್ ಸರ್ ಅವರು ಪ್ರೊಫೆಸರ್, ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕುಲಪತಿಗಳಾಗಿದ್ರು ಅಲ್ಲ. ಯಾವ ಥರ ಅಂದರೆ ಇದು ನಾನು ಅದಕ್ಕೆ ಸಾಮಾನ್ಯವಾಗಿ ಯೋಚನೆ ಮಾಡ್ತೀನಿ, ಅಂಬೇಡ್ಕರ್ ಅವರು ಕೈಯಲ್ಲಿ ಪುಸ್ತಕ ಇಟ್ಕೊಂಡ್ಲಿಲ್ಲ ಅಂದಿದ್ರೆ ಸಂವಿಧಾನ ರಚನೆ ಆಗ್ತಾ ಇರಲಿಲ್ಲ. ಅಂದರೆ ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿರೋಂಥದ್ದು, ಹಿರಿಯರು ನಮಗೆ ಕೊಡಬೇಕಾಗಿದ್ದಂಥದ್ದು ವಿದ್ಯಾಭ್ಯಾಸ, ಅಕ್ಷರ ಜ್ಞಾನ. ಅದು ಒಂದು ಕೊಟ್ರೆ ಮಿಕ್ಕಿದ್ದೆಲ್ಲ ಅದಕ್ಕದೇ ಬರುತ್ತೆ. ಹೆಸರು ಆಗಲಿ ಹಣ ಆಗಲಿ ಅದನ್ನ ಗಳಿಸೋದು ಏನು ಕಷ್ಟ ಅಲ್ಲ. ಆದರೆ ಹಣನ ಗಳಿಸ್ಕೊಂಡು ಅದನ್ನ ಉಳಿಸ್ಕೊಳ್ಳೋದು ವಿದ್ಯಾಭ್ಯಾಸ ಇಲ್ಲಾಂದ್ರೆ ಆಗೋದಿಲ್ಲ. ಅದು ನೀವು ಎಷ್ಟೇ ಕೂಡಿಟ್ಟ ಹಣ್ಣು ಕೂತು ತಿಂದರೆ ಸಾಲದಿಲ್ಲ ಅಂತಾರಲ್ಲ, ಕುಡಿಕೆ ಹೊನ್ನು ಆ ಥರ ಎಷ್ಟೇ ಆಸ್ತಿ ಇದ್ರು ಅದನ್ನು ನಾವು ಉಳಿಸ್ಕೊಳಕ್ಕಾಗಲ್ಲ. ಈ ವಿಚಾರ ನಾನು ಯಾವತ್ತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಅವಾಗಿನ ಕಾಲದಲ್ಲಿ ಇಡೀ ನಮ್ಮ ನಂಜನಗೂಡು ತಾಲೂಕಲ್ಲಿ ಅಲ್ಲಿ ಅವಾಗ ಲೈಟ್ ಇರಲಿಲ್ಲ, ವ್ಯವಸ್ಥೆ ಇರಲಿಲ್ಲ, ಹಳ್ಳಿ, ಬಸ್ಗಳಿಲ್ಲ, ಏನು ಬಸ್ಸಸ್ಸೇ ಇರಲಿಲ್ಲ ಅವಾಗ ಏನೋ. ಅಂಥ ಸಂದರ್ಭದಲ್ಲಿ ನಮ್ಮ ತಂದೆ ಓದಿದಂಥದ್ದು ನಾನು ಹೇಳೋದು 60ರ ದಶಕ, 60s 50s ಅಂತ ಅನ್ಬೋದು. ಅವಾಗ ಅವ್ರೇನು ಮಾಡಿದ್ರು, ಅಲ್ಲಿಂದ ಇದು ಟಿ ನರಸೀಪುರ ಅಂತ ಕೇಳಿರ್ಬೋದು, ತಿರುಮುಕೂರು ನರಸೀಪುರ, ಸುತ್ತೂರಿಗೂ ಅಲ್ಲಿಗೂ 17 ಕಿಲೋಮೀಟರ್ ದೂರ ಆಗುತ್ತೆ. 17 ಕಿಲೋಮೀಟರು ಹೋಗ್ತಾ ಬರ್ತಾ ಅಂತಂದರೆ ಒಂದು 38 ಕಿಲೋಮೀಟರು ದೂರ ಆಗ್ಬೋದು. ಅಷ್ಟು ದೂರನ ಅವರು ಬೆಳಿಗ್ಗೆ ನಡ್ಕೊಂಡು ಹೋಗಿ ನಡ್ಕೊಂಡು ಬಂದು, ಆಮೇಲೆ ಲೈಟ್ ಇಲ್ಲ, ದೀಪದಲ್ಲಿ ಓದ್ಕೊಂಡು, ಕಾಲ್ಗೆ ಚಪ್ಪಲಿ ಇಲ್ಲ, ಆಮೇಲೆ ಅಲ್ಲಿ ಅವ್ರಿಗೇನು ಓದು ಅಂತ ಯಾರು ಎನ್ಕರೇಜ್ ಮಾಡಿಲ್ಲ. ಅಜ್ಜಿ ಬೈತಾ ಇರೋರು, ಗದೆ ಕೆಲಸ ಮಾಡೋಕ್ಕೆ ನೀನು ಬರ್ತಾ ಇಲ್ಲ, ನೀನು ಓದ್ತೀನಿ ಅಂತ ಹೋಗ್ತಾ ಇದೆಯಾ ಅಂತ ಅನ್ನೋರು. ಆವಾಗ ಅಷ್ಟು ಓದ್ಕೊಂಡು ಅಲ್ಲಿ ವಿದ್ಯಾಭ್ಯಾಸ ಮಾಡಿ, ಆಮೇಲೆ 10th ಪಾಸ್ ಮಾಡೋದು ಆವಾಗಿನ ಕಾಲದಲ್ಲಿ ಕಷ್ಟನೇ ಇತ್ತು. 10th ಪಾಸ್ ಮಾಡಿದ್ರು, 10th ಆದಮೇಲೆ PUC ಮಾಡಿದ್ರು, PUC ಆದಮೇಲೆ ಡಿಗ್ರಿ ಮಾಡಿದ್ರು, ಡಿಗ್ರಿ ಆದಮೇಲೆ MA ಜಾಗ್ರಫಿ ಮಾಡಿದ್ರು, ಆಮೇಲೆ BEd ಮಾಡಿದ್ರು, ಆಮೇಲೆ ಶಿಕ್ಷಕರಾಗಿ ಕೆಲಸಕ್ಕೆ ಸೇರ್ಕೊಂಡ್ರು. ಆ ನಂತರ ಅವರು ಹಂತ ಹಂತವಾಗಿ ಪ್ರಿನ್ಸಿಪಾಲ್ ಆಗಿ ಕೊನೆಗೆ ರಿಟೈರ್ಡ್ ಆದರು. ಈಗ ಇಲ್ಲ ಅವರು. ನಾನು ಏನು ಕೇಳ್ತಿದ್ದೀನಿ ಅಂದರೆ, ಆ ಒಂದು ಝೀಲ್ ಅಂತ ಅಂತೀವಲ್ಲ, ಒಳಗಡೆ ಒಂದು ಕಿಚ್ಚಿದೆ. ಅದು ಆ ಕಿಚ್ಚು ಯಾವುದಕ್ಕೆ ಅನ್ನೋದಕ್ಕೆ, ಓದಬೇಕು ಅನ್ನೋ ಕಿಚ್ಚು, ಜ್ಞಾನಾರ್ಜನೆಯ ಕಿಚ್ಚು. ಆ ಕಿಚ್ಚು ಇದ್ದಿದ್ದರಿಂದ ಅವರು ಅಷ್ಟು ಉನ್ನತ ಮಟ್ಟಕ್ಕೆ ಏರಿದ್ರು. ಅವಾಗ ನಂಜನಗೂಡು ತಾಲೂಕಲ್ಲೇ 1-2-3 ಜನ ಮಾಸ್ಟರ್ ಡಿಗ್ರಿ ಮಾಡಿರೋರು ಇದ್ರಂತೆ ಅವಾಗ. ಆಮೇಲೆ ಅವ್ರಿಗೆ ಕೆಲಸನೂ ಅಷ್ಟೇ ಬೇಗ ಸಿಕ್ತು, ಓದಿದ್ರಲ್ವಾ. ಹಾಗಾಗಿ ಅದಕ್ಕೆ ನಾವು ಮುಖ್ಯವಾಗಿ, ನನಗೆ ಆ ಕಿಚ್ಚು ಅನ್ನೋದು ಎಲ್ಲೋ ಅವರಿಂದ ಬಂದಿದೆ ಅಂತ ಅನಿಸುತ್ತೆ. ಅನುವಂಶತೆ ಅಜ್ಜಿಯಿಂದ, ನಮ್ಮ ತಂದೆಯಿಂದ ಬಂದಿರೋ ಅಂಥದ್ದು. ಇದು ಒಂದು ದೃಷ್ಟಿಕೋನದಲ್ಲಾದರೆ, ಆಧ್ಯಾತ್ಮಿಕ ದೃಷ್ಟಿಕೋನ ಅಂತ ನಾವು ನೋಡೋದಾದರೆ, ಸುತ್ತೂರು ಅನ್ನೋದು ಒಂದು ಪುಣ್ಯಕ್ಷೇತ್ರ. ಹೌದು. ಅದು ಮಲೈ ಮಹದೇಶ್ವರ ಅಲ್ಲಿ ಬಂದು ಸುತ್ತೂರಿನಲ್ಲಿ ಎಲ್ಲ ಕಡೆ ಬಂದು ಕೊನೆಗೆ ಸುತ್ತೂರಿನಲ್ಲಿ ಸುತ್ತೂರು ಅಂತ ಸುತ್ಕೊಂಡು ಬಂದರು ಅಂತ ಒಂದು ಕತೆ ಇದೆ ಅದಕ್ಕೆ. ಅಲ್ಲಿ ರಾಗಿ ಬೀಸಿದ್ರಂತೆ. ಈಗಲೂ ಅದು ರಾಗಿ ಬೀಸಿದ ಒಂದು ಕಲ್ಲಿದೆ. ಆ ರಾಗಿ ಬೀಸಿದ್ದು ಕಲ್ಲು ಆ ಥರದ್ದು ಒಂದು ಪುಣ್ಯಕ್ಷೇತ್ರ. ಈಗಲೂ ಸಹ ಈ ತಿಂಗಳು, ಈಗ 15ನೇ ತಾರೀಕು ಸಂಕ್ರಾಂತಿಯ ದಿನದಿಂದ ಅಲ್ಲಿ ಒಂದು ಜಾತ್ರೆ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ನಾನು ಅದನ್ನೇ ಸಾಮಾನ್ಯವಾಗಿ ಯೋಚನೆ ಮಾಡ್ತೀನಿ. ವಿಜ್ಞಾನಿಗಳು ನಿಮಗೆ ಎಲ್ಲದು ಪ್ರಕೃತಿಯಲ್ಲಿರುವ ಎಲ್ಲ ವಿಸ್ಮಯಗಳನ್ನು ಹುಡುಕ್ತಾ ನಾವು ಹೋಗ್ತೀವಲ್ವಾ, ಅದನ್ನು ನೋಡ್ತಾ ನೋಡ್ತಾ ನಿಮಗೆ ಅದು ಅರಿವಾಗ್ತಾ ಬರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಎಲ್ಲದನ್ನು ಕೊನೆಗೆ ಈಗ ನಮ್ಮ ಇಡೀ ದೇಹವನ್ನು ನಿಯಂತ್ರಿಸೋದು DNA ಅಂತೀವಿ, ಜೀವಕೋಶದಲ್ಲಿರುವ DNA ಅಂತ ಅಂತೀವಿ. DNA ಜೀನನ್ನು ಯಾವುದು ನಿಯಂತ್ರಿಸುತ್ತೆ? ಈ ಥರ ನಾವು ಪ್ರಶ್ನೆಗಳನ್ನು ಮಾಡ್ಕೊಂಡು ಹೋದ್ರೆ ನಮಗೆ ಉತ್ತರ ಸಿಕ್ಕಲ್ಲ. ಸೂಕ್ಷ್ಮವಾಗಿ ನೋಡಕ್ಕೆ ಹೋದ್ರೆ ಗೊತ್ತಾಗಲ್ಲ. ಅವಾಗೇನು ಅನ್ಕೊಂತೀವಿ, ಯಾವುದೋ ಒಂದು ಶಕ್ತಿ ಇದೆ, ಅದನ್ನ ನಿಯಂತ್ರಿಸುತ್ತೆ ಅನ್ನೋದು ಒಂದು ವೈಬ್ರೇಷನ್ ಇದೆ, ಲಯ ಇದೆ ಪ್ರಕೃತಿಯಲ್ಲಿ. ಆ ಲಯ ಏನಿದೆ, ಆ ವೈಬ್ರೇಷನ್ ಏನಿದೆ, ಅದು ನಮ್ಮನ್ನು ನಿಯಂತ್ರಿಸುತ್ತೆ. ಕೆಲವೊಂದು ಘಟನೆಗಳಾಗ್ಬೋದು, ಎಲ್ಲದನ್ನು ನಿಯಂತ್ರಿಸುವ ಶಕ್ತಿ ಇನ್ನೊಂದಿದೆ ಅಂತ, ಕಾಣಿಸ್ದೇ ಇರೋ ಶಕ್ತಿ ಒಂದಿದೆ ಅನ್ನೋದು ಎಲ್ಲ ಐನ್ಸ್ಟೀನ್ ಅಂತ ಮಹಾವಿಜ್ಞಾನಿಯೂ ಸಹ ಕೊನೆಗೆ ಒಂದು ಹಂತದಲ್ಲಿ ಒಂದು ಎಲ್ಲೋ ಒಂದು ಅವ್ರಿಗೆ ತಿಳುವಳಿಕೆ, ಹಿಪೋಕ್ರಾಟಸ್, ಐನ್ಸ್ಟೀನ್ ಅವರು ಹೊರಗಡೆ ಪಾಶ್ಚಿಮಾತ್ಯರು, ನಮ್ಮಲ್ಲಿ ವೇದ ಪುರಾಣಗಳಿಂದನೂ ಹೇಳ್ತಾ
ಹೇಳ್ತಾ ಬಂದಿದ್ದಾರೆ. ಖಂಡಿತ. ಒಂದು ದೇವರು ಅಂತಾರೆ, ಅದೇನಂದ್ರೆ ಒಂದು ಕಾಣದ ಶಕ್ತಿ, ಕಾಸ್ಮಿಕ್ ಎನರ್ಜಿ ಅಂತೀವಿ. ಆಧ್ಯಾತ್ಮಿಕ ಚಿಂತಕರಾಗಿರಬಹುದು, ಕ್ರಿಯಾ ಇದು ಯೋಗದ ಅವತಾರ ಬಾಬಾಜಿ ಆಗಿರಬಹುದು, ರಮಣ ಮಹರ್ಷಿಗಳಾಗಿರ್ಬಹುದು, ರಾಮಕೃಷ್ಣ ಪರಮ, ಈ ಥರದ್ದು ಆಧ್ಯಾತ್ಮಿಕ ಪರಂಪರೆಯನ್ನು ನೋಡ್ಕೊಂಬಂದಾಗ ಇವರೆಲ್ಲ ಹೇಳ್ತಾರೆ. ನಾನು ಸುಮಾರು ಸಲ ಇದೆಲ್ಲದನ್ನ ಹುಡುಕಾಟದಲ್ಲಿ ನನಗೆ ಅನಿಸುತ್ತೆ, ನಾನು ಯಾಕೆ ಅಲ್ಲೇ ಹುಟ್ಟಿದೆ ಅಂತಂದರೆ ಆವಾಗ ಅನಿಸುತ್ತೆ ಪ್ರತಿಯೊಬ್ಬ ಮನುಷ್ಯನ ಹುಟ್ಟಿನ ಹಿಂದೆ ಒಂದು ಪರ್ಪಸ್ ಇದೆ, ಅದು ಇದ್ದೇ ಇದೆ. ಅದು ನಮಗೆ ಅರ್ಥಕೊಂಡಿಲ್ಲ. ನಾವು ಏನಕ್ಕೆ ಬಂದಿದ್ದೀವಿ ಅಂತ ಗೊತ್ತಾದರೆ ನಾವು ಏನು ಮಾಡ್ತಾ ಇದ್ದೀವಿ, ಮಾಡ್ತಿರೋದು ಸರಿನೋ ತಪ್ಪೋ ಅನ್ನೋದು ಗೊತ್ತಾಗೋಗುತ್ತೆ. ನಮ್ಗೆ ಸಾಧನೆ ಹಾದಿ ಸುಲಭ ಮತ್ತೆ ದಾರಿ ಅದಕ್ಕದೇ ತೋರಿಸ್ಕೊಂತ ಹೋಗುತ್ತೆ. ನೀನು ಇದನ್ನೇ ಮಾಡಬೇಕು. ಇವತ್ತಿನ ದಿನ ನೋಡಿ, ನೀವು ಬಂದು ಇಲ್ಲಿ ಕೂತ್ಕೊಂಡು ನಾವು ಮಾತಾಡ್ತಿದ್ದೀವಲ್ಲ, ನಿಮ್ಗೆ ಅನ್ನಿಸ್ಬೋದು ನೀವು ಫೋನ್ ಮಾಡಿದ್ರಿ ಬಂದ್ರಿ, ನಿಮಗೆ ಘಟನೆ ಅಂತ ಅನ್ನಿಸ್ಬೋದು. ಬಟ್ ಅದನ್ನು ಸೂಕ್ಷ್ಮವಾಗಿ ನೋಡಿದ್ರೆ ಎವ್ರಿಥಿಂಗ್ ಇಸ್ ಪ್ರೀ ಡಿಟರ್ಮೈನ್ಡ್. ಈಗ ನಮ್ಮ ದೇಹದಲ್ಲೇ ನಾವು ಒಂದೇ ಒಂದು ಜೀವಕೋಶದಿಂದ ಹುಟ್ಟೋದು, ಒಂದು ಅಂಡಾಣು ವೀರ್ಯಾಣು, ಅವುಗಳ ಒಂದು ಫ್ಯೂಷನ್ ಆಗಿ ನಾವು ಹುಟ್ಟೋದು. ಎರಡಿದ್ದು ಇಷ್ಟು ದೊಡ್ಡ ದೇಹ ಆಗುತ್ತೆ, ಕೋಟಿ ಜೀವಕೋಶ ಇಲ್ಲಿದೆ. ಆಮೇಲೆ ಪ್ರತಿಯೊಂದು ಆ ಒಂದೇ ಒಂದು ಜೀವಕೋಶದಲ್ಲಿ ಇರುವಂತಹ ಮೆಸೇಜ್ ಏನಿದೆ, ಅದರಿಂದ ಮುಂದಿನ ದಿನದಲ್ಲಿ ನಮ್ಮ ಬ್ರೈನ್ ಆಗ್ಬೋದು, ಹೃದಯ ಆಗ್ಬೋದು, ಎಲ್ಲ ಕಾಂಪ್ಲೆಕ್ಸ್ ಬಾಡಿ ಅನ್ನೋದಾಗುತ್ತೆ ಅಂದ್ರೆ ಆಶ್ಚರ್ಯ ಅಂತ ಅನ್ಸುತ್ತಲ್ವಾ? ಸೊ ಅಂದ್ರೆ ನೋಡಕ್ ಹೋದ್ರೆ ಹೌದು, ಆಶ್ಚರ್ಯನೇ. ಕ್ವಾಂಟಮ್ ಥಿಯರಿ ಇದರಲ್ಲಿ ಅದನ್ನೇ ಹೇಳೋದು. ಹಾಗಾಗಿ ನನ್ನ ಒಂದು ನನಗೆ ಸ್ಟ್ರಾಂಗ್ ಆಗಿ ಇಂಟ್ಯೂಷನ್ ಏನು ಅಂತಂದರೆ, ಪ್ರತಿಯೊಬ್ಬ ವ್ಯಕ್ತಿಯ ಹುಟ್ಟಿನ ಹಿಂದೆ ಒಂದು ಅರ್ಥ ಇದೆ. ಆ ಅರ್ಥನ ನಾವು ಹುಡುಕೊಂಡು ಹೋದಾಗ ನಮ್ಮ ದಾರಿ ಸುಲಭ ಆಗುತ್ತೆ. ಇವಾಗ ಈ ಮುಖಾಂತರ ಜನಸಾಮಾನ್ಯರಿಗೆ ನಾವು ತಲುಪಬೇಕು ಅನ್ನೋದು ನನ್ನ ಒಂದು ಡೆಸ್ಟಿನಿ. ಅದು ಹೋಗ್ಬೇಕು. ಅದಕ್ಕೆ ಇದೆಲ್ಲ ಪೂರಕ. ಹಾಗಾಗಿ ನಾನು ಅಂದ್ಕೊಳ್ಳೋದು, ನನ್ನ ಹುಟ್ಟು ಅಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಭಗವಂತನ ನೆಲ ಒಂದು ಕಡೆ ಬ್ಲೆಸ್ ಮಾಡಿಬಿಟ್ಟು ನಿನಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದೀನಿ, ನೀನು ಈ ಜವಾಬ್ದಾರಿನ ಸರಿಯಾಗಿ ನಿಭಾಯಿಸು ಅಂತ ಹೇಳಿ ನನ್ನ ಕಳಿಸಿರೋದು ಅಂತ ನನ್ನ ಅನಿಸಿಕೆ. ಅದ್ರ ಬಗ್ಗೆ ನನ್ನ ಓನ್ ಒಪಿನಿಯನ್ ಅದು. ಆಮೇಲೆ ಅದೇ ಥರ ಮೈಸೂರು ಯೂನಿವರ್ಸಿಟಿಗೆ ಬರ್ತೀನಿ ಅಂತ ಕನಸಲ್ಲೂ ನಾನು ನೆನೆಸೇ ಇರಲಿಲ್ಲ. ಅಂದರೆ ನಿಮ್ಗೆ ಆಸೆ ಇದ್ದಿದ್ದೆ ಈ ಫೀಲ್ಡಿಗೆ ಬರಬೇಕು ಅಂತನಾ? ಇಲ್ಲ, ಅದು ಯಾವ ಥರ ಅಂದರೆ ಈಗಲೂ ನನಗೆ ಆಶ್ಚರ್ಯ ಆಗುತ್ತೆ. ನನಗೆ MSc ಆಗಿದ್ದ ತಕ್ಷಣ ಮದುವೆ ಆಯಿತು. ಆಮೇಲೆ ನನ್ನ ಹಸ್ಬೆಂಡ್ ಶ್ರೀಧರ್ ಅವರು ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ಅಂತ ಸೆಂಟ್ರಲ್ ಸರ್ವಿಸ್ ಆಗಿದ್ದರಿಂದ ಡೆಲ್ಲಿ ಮತ್ತು ಮಹಾರಾಷ್ಟ್ರ ಬೇರೆ ಬೇರೆ ಕಡೆ ಪೋಸ್ಟಿಂಗು. ಸೊ ನನ್ನ ತಲೆಯಲ್ಲಿ MSc ಆದಮೇಲೆ ನಾನು ಒಂದು ಮೈಸೂರು ಯೂನಿವರ್ಸಿಟಿ ಅನ್ನೋದು ಕನಸಲ್ಲೂ ಇಲ್ಲ, ನನ್ನ ತಲೆಯಲ್ಲೇ ಇಲ್ಲ. ನಾನು ಜಾಬ್ಗೆ ಹೋಗೋದೇ ಬೇಡ ಅನ್ನೋ ಥರ ನಾನು ಅನ್ಕೊಂಡಿದ್ದೆ. ಏಕೆಂದರೆ ಫ್ಯಾಮಿಲಿ ಡಿಸ್ಟರ್ಬ್ ಆಗುತ್ತೆ, ಅವ್ರ ಜೊತೆನೇ ಹೋಗೋಣ ಅಂತ. ಸುಮ್ಮನೆ ಒಂದು ಅಪ್ಲಿಕೇಶನ್ ಸುಮ್ಮನೆ ಪೇಪರಲ್ಲಿ ಯಾರೋ ನೋಡ್ಬಿಟ್ಟು ಸುಮ್ಮನೆ ಅಪ್ಲೈ ಮಾಡು ಅಂತಂದ್ರು. ಇಲ್ಲ ಬೇಡ, ಏನಕ್ಕೆ ಅಂತ ಅಂದ್ಕೊಂಡು, ಇಲ್ಲ ಸುಮ್ಮನೆ ಅಲ್ವಾ, ಆಯಿತು ಒಂದು ಇರಲಿ ಅಂತೇಳಿ ಒಂದು ಅಪ್ಲಿಕೇಶನ್ನು. ಆಮೇಲೆ ಅದಕ್ಕೆ ಇಂಟರ್ವ್ಯೂ ಬಂತು. ಅಯ್ಯೋ ಇಂಟರ್ವ್ಯೂನ ಏನಕ್ಕೆ ಹೋಗೋದು, ಹೆಂಗಿದ್ರು ಹೋಗೋದಿಲ್ಲ ಅಲ್ವಾ, ಯಾಕೆ ಸುಮ್ಮನೆ ಹೋಗೋದು, ಇಲ್ಲ ಸುಮ್ಮನೆ ಹೋಗ್ಬಾ, ಅದರಲ್ಲಿ ಏನಿದೆ ಅಂತ ಸುಮ್ಮನೆ ಇಂಟರ್ವ್ಯೂಗೆ ಹೋಗಿದ್ದು. ಆಯಿತಾ, ಆಮೇಲೆ ಇಂಟರ್ವ್ಯೂ ಆದಮೇಲೆ ಆರ್ಡ್ರ್ ಬಂತು. ನಿಜವಾಗ್ಲೂ ಈ ಥರ ನಡೆಯೋಕ್ಕಾಗಲ್ಲ. ಎಲ್ಲೂ ಒಂದೋ ಇನ್ಫ್ಲೂಯೆನ್ಸ್ ಇರಬೇಕು, ಇಲ್ಲ ಅಂದರೆ ಬೇರೆ ಬೇರೆ ಫ್ಯಾಕ್ಟರ್ಸ್ಗಳಿರುತ್ತೆ, ಗೊತ್ತಿರಬೇಕು. ಏನೋ ಒಂದಾಗಿ, ಮತ್ತು PhD ಆಗಿಲ್ಲ ನಂದು, ಬಟ್ ನೆಟ್ ಆಗಿತ್ತು ಆ ಸಂದರ್ಭದಲ್ಲಿ. ಅದೊಂದು ಮೇಯ್ನ್ ಇದು. ಮತ್ತು ಐ ಆಮ್ ಅ ಮೆರಿಟೋರಿಯಸ್ ಸ್ಟೂಡೆಂಟ್, ಸೆಕೆಂಡ್ ರ್ಯಾಂಕ್ ಇದೆ, ಒಳ್ಳೆ ನಂದೆಲ್ಲ ಟ್ರ್ಯಾಕ್ ರೆಕಾರ್ಡ್ ತಗೊಂಡು ಅಂತಂದರೆ ಮೊದಲಿಂದನೂ ಫಸ್ಟ್ ಪ್ಲೇಸಲ್ಲೇ ಇದ್ದಂತಹ ಅವಳು. ವೆರಿ ಸ್ಟೂಡಿಯಸ್ಸು, ಮತ್ತು ಚೆನ್ನಾಗಿ ನಾಲೆಡ್ಜ್ ಎಲ್ಲ ಇತ್ತು. ಬಟ್ ಮೈಸೂರು ಯೂನಿವರ್ಸಿಟಿಗೆ ಬರ್ತೀನಿ ಅನ್ನೋದು ಕನಸಲು ಒಂದು ಕ್ಷಣನೂ ನಾನು ಬರ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಾನು ಬಂದೆ. ಆಮೇಲೆ ಹ್ಯೂಮನ್ ಜೆನೆಟಿಕ್ಸ್ ರಿಸರ್ಚ್ ಅದು ಹೇಗೆ ನನಗೆ ತಲೆಗೆ ಬಂತದು, ಒಂದ್ಸಲ ನಾನು ಇಲ್ಲಿ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಅಂತ ಇದೆಯಲ್ಲ, ಅವಾಗ ಬಸ್ಸಲ್ಲಿ ಓಡಾಡ್ತಾ ಇದ್ವು ನಾವು MSc ಎಲ್ಲ ಮಾಡ್ಬೇಕಾರೆ. ಅವಾಗ ಈ ಬುದ್ಧಿಮಾಂದ್ಯ ಮಕ್ಕಳುಗಳನ್ನ ಬಸ್ಸಲ್ಲೆಲ್ಲ ಹತ್ತಿಸ್ಕೊಳ್ಳೋರು. 129 ಅಂತ ಯಾವುದೋ ಒಂದು ಬಸ್ಸು 129 ಓಡಾಡ್ತಾ ಒಳಗಡೆನೆ ಬರೋದು, ಕ್ಯಾಂಪಸ್ ಒಳಗಡೆನೆ. ಆವಾಗ ನಾವು ಹತ್ತಿದಾಗ ಕೆಲವು ಬುದ್ಧಿಮಾಂದ್ಯ ಮಕ್ಕಳನ್ನೆಲ್ಲ ನೋಡಿದಾಗ ನನಗನ್ಸೋದು, ಇದಕ್ಕೇನಾದರೂ ಒಂದು ಪರಿಹಾರ ಇದೆಯಾ, ಅಥವಾ ಏನಾದ್ರು ಮಾಡ್ಬೋದಾ ಇದಕ್ಕಿಂತ ಒಂದು ಥಾಟ್ ಎಲ್ಲೋ ಒಂದು ನನ್ನ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗಿದೆ. ಆಮೇಲೆ ನಾನು ರಿಸರ್ಚ್ ಅಂತ ಮಾಡ್ಬೇಕಾದ್ರೆ ನನಗೆ ಅದು ಪುನಃ ಜ್ಞಾಪಕ ಬಂತು, ಏನಾದರೂ ಮಾಡ್ಬೋದಾ ಅಂಥೇಳಿ. ಆವಾಗ ನಾನು ಹ್ಯೂಮನ್ ಜೆನೆಟಿಕ್ಸಲ್ಲಿ ಸಂಶೋಧನೆನ ಮಾಡೋಕ್ಕೆ ಆರಂಭ ಮಾಡಿದ್ದು. ಮತ್ತು ನನ್ನ ಪೀಡಿಯಾಟ್ರಿಕ್ ಡಿಸಾರ್ಡರ್ಸ್ ಇನ್ ಮೈಸೂರು ಪಾಪ್ಯುಲೇಷನ್ ಅಂತ ತೆಗೆದುಕೊಂಡು, ತುಂಬಾ ಕಷ್ಟ, ಹರಿಕ್ಯುಲಸ್ ಜಾಬ್. ನನ್ನ ಜಾಗದಲ್ಲಿ ಬೇರೆ ಯಾರು ಇದ್ದೀರಾ ಖಂಡಿತ ಇದನ್ನು ಸೆಲೆಕ್ಟ್ ಮಾಡ್ತಿರ್ಲಿಲ್ಲ. ಏನಕ್ಕೆ ಅಂದರೆ ನಿಮಗೆ 2 ದಾರಿ ಇದೆ. ಸುಲಭವಾಗಿ ಸಿಕ್ಕಂಥದ್ದು ಒಂದು,
ಏನು ಸಿಕ್ಕುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಕಷ್ಟ ಪಡ್ಬೋದು, ಕೊನೆಗೆ ಎಂಡ್ ಸಿಕ್ಕುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಅನ್ನೋದು ಇನ್ನೊಂದು ದಾರಿ. ಆದರೆ ಸಾಮಾನ್ಯವಾಗಿ ಎಲ್ಲ ಏನು ಸೆಲೆಕ್ಟ್ ಮಾಡ್ತೀವಿ ಅಂದರೆ ಎಲ್ಲ ಇರೋದನ್ನ ಬಿಟ್ಟು ಏನೋ ಗೊತ್ತಿಲ್ಲ ಅಥವಾ ನನಗೆ ಅದರಿಂದ ರಿಸಲ್ಟೇ ಸಿಕ್ಕುತ್ತೋ ಇಲ್ವೋ ಅನ್ನೋದನ್ನ ಹುಡುಕೊಂಡು ಹೋಗೋಂಥ ಮೂರ್ಖತನ ಯಾರೂ ಮಾಡಲ್ಲ. ಬಟ್ ನಾನು ಮಾಡಿದ್ರೆ ಹಿಂದೆ ಏನೋ ಒಂದು ಉದ್ದೇಶ ಇತ್ತು, ಅದನ್ನು ನನ್ನ ಡ್ರೈವಿಂಗ್ ಫೋರ್ಸ್ ಇತ್ತಲ್ಲ, ನಮ್ಮ ಒಂದು ಪ್ರಕೃತಿಯ ಲಯ ಅಲ್ಲಿಗೆ ನನ್ನ ತಗೊಂಡೋಯ್ತು ಅನ್ನೋ ಥರ ಅನಿಸುತ್ತೆ ನನಗೆ. ಸೊ ಅದರ ಮೇಲೆ ಆ ಥರ ರಿಸರ್ಚ್ ಶುರು ಆಯಿತು.